Dear students, welcome back to the classes of Public International Law. In continuation of our discussion on the state responsibility for internationally wrongful acts, we will be starting our discussion on one of the kinds of state responsibility. We in the last class discussed about state responsibility for breach of contractual obligations, and before that we also discussed about state responsibility for breach of treaties. In today's class, we will be discussing about state responsibility for expropriating foreign property. ಕನ್ನಡದಲ್ಲಿ ಅದನ್ನ ವಿದೇಶಿ ಸ್ವತ್ತುಗಳ ಸ್ವಾಧೀನದಿಂದ ರಾಷ್ಟ್ರಕ್ಕೆ ಬರುವಂತಹ ಹೊಣೆಗಾರಿಕೆಗಳು ಏನೇನು. ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ಎಕ್ಸ್ಪ್ರಾಪ್ರಿಯೇಟಿಂಗ್ ಫಾರಿನ್ ಪ್ರಾಪರ್ಟಿ. ತುಂಬಾ ಸರ್ತಿ ನಿಮ್ಮ ಎಕ್ಸಾಮ್ಸ್ ಅಲ್ಲೂ ಈ ಪ್ರಶ್ನೆನ ಶಾರ್ಟ್ ನೋಟ್ಸ್ ಕೇಳಿದ್ದಾರೆ. Let us have a brief overview of what this is all about and what are the principles dealing with the state responsibility for expropriating foreign property. ಇಲ್ಲಿ foreign property ಅಂದ್ರೆ ಏನು? It can be a property which is owned by a foreigner in another state, or it can be even a foreign state owning a property in some other state. Those properties are considered as foreign property. And we have already discussed in our constitution the concept of eminent domain. Every state is going to have power or right to acquire properties for its specific purposes. We will be discussing here also essential conditions of a valid expropriation. In this regard, what shall be the state liability, especially connected with foreign property? As far as the property of their own nationals, definitely it is going to be regulated or governed by the municipal law. But whenever a foreigner owns a property in some other state, or a foreign state owns a property in some other state, definitely few questions may come up at the international level regarding fixing the liability of the state which has been responsible for expropriating such properties. So let us try to discuss what this is all about. So moving further, meaning of expropriation and its legality. ಈ ಎಕ್ಸ್ಪ್ರಾಪ್ರಿಯೇಷನ್ ಅಂದರೆ ಅರ್ಥ ಏನು ಮತ್ತು ಅದರ ಕಾನೂನಾತ್ಮಕತೆಯ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಓಕೆ, ಫಸ್ಟ್ ಒನ್, ಇನ್ ಜನರಲ್ ಟರ್ಮ್ಸ್, ಸಾಮಾನ್ಯವಾಗಿ ಎಕ್ಸ್ಪ್ರಾಪ್ರಿಯೇಷನ್ ಅಂದರೆ ಏನಂತ ಕರಿತೀವಿ? ಇಟ್ ಕ್ಯಾನ್ ಬಿ ಎ ನ್ಯಾಷನಲೈಸೇಷನ್ ಆರ್ ಇಟ್ ಕ್ಯಾನ್ ಬಿ ಕನ್ಫಿಸ್ಕೇಷನ್. ಜಪ್ತಿ ಮಾಡ್ಕೊಳ್ಳೋದಾಗಿರ್ಬೋದು. ಕನ್ಫಿಸ್ಕೇಷನ್, ನ್ಯಾಷನಲೈಸೇಷನ್, ರಾಷ್ಟ್ರೀಕರಣಗೊಳಿಸೋದು, ಏನ? ಖಾಸಗಿ ಸ್ವತ್ತುಗಳ. So this is the sense in which the word expropriation of property is being used. Nationalization ಬಗ್ಗೆ ತುಂಬಾನು ಓದಿದ್ದೀವಿ, ಅಂದ್ರೆ ಕನ್ಫಿಸ್ಕೇಷನ್ ಬಗ್ಗೆನೂ ಕೂಡ ಮಾತಾಡ್ತೀವಿ. ಕನ್ಫಿಸ್ಕೇಷನ್ ಜಪ್ತಿ ಮಾಡ್ಕೊಳ್ಳೋದು, ಯಾರ ಒಬ್ಬ ವ್ಯಕ್ತಿ ಹತ್ರ ಇಲ್ಲೀಗಲ್ ಆಗಿ ಕಾನೂನು ಬಾಹಿರವಾಗಿ ಏನಾರ ಸ್ವತ್ತುಗಳನ್ನ ಹೊಂದಿದ್ರೆ, ಸ್ಮಗಲ್ ಮಾಡ್ಕೊಂಡು ತಂದಿದ್ದಾನೆ, ಏನ್ ಮಾಡ್ಬೋದು ಸರ್ಕಾರ, ರಾಷ್ಟ್ರ ಅದನ್ನ ಜಪ್ತಿ ಮಾಡ್ಕೊಬೋದು. ಅದನ್ನು ಎಕ್ಸ್ಪ್ರಾಪ್ರಿಯೇಷನ್ ಆಫ್ ಪ್ರಾಪರ್ಟಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನಮಗೆ ಬೇಕಾಗಿರುವಂತಹ ವಿಷಯ ಅರ್ಥ ಯಾವ್ದಂದ್ರೆ, ಅಥವಾ ಯಾವ ಅರ್ಥದಲ್ಲಿ ಇಲ್ಲಿ ಉಪಯೋಗಿಸ್ತಿದೀವಿ ಅಂದ್ರೆ ನ್ಯಾಷನಲೈಸೇಷನ್, ರಾಷ್ಟ್ರೀಕರಣಗೊಳಿಸೋದಕ್ಕೋಸ್ಕರ, ಅಥವಾ ತನ್ನ ಸಾರ್ವಜನಿಕ ಬಳಕೆಗೋಸ್ಕರ ರಾಷ್ಟ್ರ ಖಾಸಗಿ ಸ್ವತ್ತುಗಳನ್ನ ಸ್ವಾಧೀನಪಡಿಸ್ಕೊಳ್ಳೋ ಒಂದು ಪ್ರಕ್ರಿಯೆಯನ್ನ ನಾವಿಲ್ಲಿ ಎಕ್ಸ್ಪ್ರಾಪ್ರಿಯೇಷನ್, ಈ ಒಂದು ಅರ್ಥದಲ್ಲಿ ಈ ಟರ್ಮ್ನ ನಾವಿಲ್ಲಿ ಬಳಸ್ತಾ ಇದ್ದೀವಿ. ಮೂವಿಂಗ್ ಫರ್ದರ್, ಅರ್ಲಿಯರ್ ಪೊಸಿಷನ್, ಅಂತಾರಾಷ್ಟ್ರೀಯ ಕಾನೂನಿನ ಕೆಳಗೆ ರಾಷ್ಟ್ರಗಳ ಒಂದು ನಡೆ ಅಥವಾ ಅವುಗಳ ಪ್ರಾಕ್ಟೀಸ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಇಟ್ ಈಸ್ expropriation of foreign property was considered as a basis for an international claim. ವಿದೇಶಿ ಸ್ವತ್ತುಗಳನ್ನ ಯಾವುದೇ ಒಂದು ರಾಷ್ಟ್ರ ವಶಪಡಿಸಿಕೊಂಡ್ರೆ, ಸ್ವಾಧೀನಪಡಿಸಿಕೊಂಡ್ರೆ, ಅದಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಲೇಮ್ಗಳನ್ನ ಮಾಡೋದಕ್ಕೆ ಅವಕಾಶಗಳಿತ್ತು. ದಟ್ ವಾಸ್ ದ ಪೊಸಿಷನ್. ಈಗಿಲ್ಲ, ಮುಂಚೆ ಇದ್ದಿದ್ದ ಒಂದು ಸ್ಥಿತಿ ಇದು. ಸೊ expropriation of a foreign property is a basis for an international claim. ಈಗಿನ ಪರಿಸ್ಥಿತಿ ಏನು? ಈಗಿನ ಪರಿಸ್ಥಿತಿ ಇಟ್ ಈಸ್ ಈಗಿನ ಪರಿಸ್ಥಿತಿ ಅಥವಾ ಈಗಿನ ಸ್ಥಿತಿಗೆ ಕಾರಣ ಕೆಲವು ತತ್ವಗಳು, ಕೆಲವು ನಿಯಮಗಳು. ಏನ ನಿಯಮಗಳು? ಈಚ್ ಸ್ಟೇಟ್ ಅಸರ್ಟ್ಸ್ ದ ರೈಟ್ ಟು ಮ್ಯಾನೇಜ್ ದೇರ್ ಓನ್ ಎಕನಾಮಿ. ತನ್ನ ಆರ್ಥಿಕ ವ್ಯವಸ್ಥೆನ ಪ್ರತಿ ರಾಷ್ಟ್ರ ತಾನೇ ಅದನ್ನ ರೆಗ್ಯುಲೇಟ್ ಮಾಡ್ತೀನಿ, ತನ್ನ ಪೂರ್ಣ ನಿಯಂತ್ರಣದಲ್ಲಿ ಅದರಬೇಕು ಅನ್ನೋದು, ಅದರ ನಿಯಂತ್ರಣದಲ್ಲೇ ಇರಬೇಕು ಅನ್ನೋದು ಪ್ರತಿ ರಾಷ್ಟ್ರದ ಒಂದು ವಾದ, ಅವುಗಳ ಒಂದು ನಿಲುವು. ಸೊ ಈಚ್ ಸ್ಟೇಟ್ಸ್ ಅಸರ್ಟ್ಸ್ ದ ರೈಟ್ to manage their own economies and they don't want outsiders to interfere. ಹೊರಗಿನವರು
ಅಥವಾ ಹೊರಗಿನ ವ್ಯವಸ್ಥೆ ತಮ್ಮ ಆಂತರಿಕ ವ್ಯವಸ್ಥೆ ಇದೆಯಲ್ಲ, ಎಕನಾಮಿ ಅದರ ಆಂತರಿಕ ವಿಷಯ, ಒಂದು ರಾಷ್ಟ್ರದ ಆಂತರಿಕ ವಿಷಯ, ಅದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ತುಂಬ ರಾಷ್ಟ್ರಗಳು. ಅದು ಈಗಿನ ರಾಷ್ಟ್ರಗಳ ನಡವಳಿಕೆಗಳು. ಸೊ ಈಚ್ ಸ್ಟೇಟ್ ಅಸರ್ಟ್ಸ್ ದ ರೈಟ್ ಟು ಮ್ಯಾನೇಜ್ ದೇರ್ ಓನ್ ಎಕನಾಮೀಸ್. ಮುಂದುವರಿತಾ, permanent sovereignty over natural resources. Every state says that who is the sovereign for all natural resources, whatever the resources which are found within the territorial limits of a state. The state claims absolute and permanent sovereignty. It belongs to me. If at all a private person is holding it, he is holding for the time being as an intermediary. Actually and ultimately that property belongs to state only. So that is the principle asserted by almost all the sovereign states at present. So permanent sovereignty for natural resources is one more important stand taken by most of the states, which leads to the current position about the expropriation of property, foreign property more specifically, and international responsibility or state responsibility at the international level. And state exercises control over every aspect of private enterprise. Whatever the private people are doing the business, whatever the activities which they carry on, they may be involved in different business activities. I may be doing farming, you may be doing some establishing industries, you may be doing trade, commerce, whatever may be the economic activities in which private people are involved. All those private enterprise are going to be controlled. State is going to have a control over them. That is asserted by again all the states. Even though we talk about free economy, every nation wants to ensure that during emergency or in certain contingencies, state can interfere or state can involve itself in the economic activities and also control the economic activities of private enterprise. That is the position. So because of all these reasons, now what is the responsibility for expropriation of property? The rule expropriation of private property is not considered as contrary to international law. That is the assertion of all the states. It is our property. Whatever the properties which are there within our territorial limits, it belongs to us. All natural resources are there for which state is asserting permanent sovereignty. That being the case, we are the ultimate owners. You are there for the time being. You own it as per the law. You enjoy it as per the law. And if what all we want, we will take it back from you. That is the concept of eminent domain. Sovereign power established over all natural resources. ಎಲ್ಲ ಸ್ವತ್ತುಗಳೇನು ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಇದೆಯಲ್ಲ, ನೈಸರ್ಗಿಕ ಸಂಪನ್ಮೂಲಗಳು, ಅದೆಲ್ಲಕ್ಕೂ ಯಾರು ಒಡೆಯ ಆಗಿರ್ತಾನೆ? ಅಲ್ಟಿಮೇಟ್ ಆಗಿ ಕೊನೆಯಲ್ಲಾಗಿ ಒಡೆಯ ರಾಷ್ಟ್ರನೇ, ಆ ರಾಜ್ಯನೇ. ಆ ರಾಜ್ಯದ ಸ್ವತ್ತುಗಳನ್ನು ನಮಗೆ ಪ್ರೈವೇಟ್ ಖಾಸಗಿ ವ್ಯಕ್ತಿಗಳಿಗೆ ಬಳಸ್ಕೊಳ್ಳೋದಕ್ಕೋಸ್ಕರ ಒಂದು ಅವಕಾಶಗಳಿದೆ ಹೊರತು ಅವರು ರಾಜ್ಯಕ್ಕೆ ಬೇಕಾದಾಗ ಅದನ್ನು ತಗೊಬೋದು. ಅದನ್ನು ಆ ಒಂದು ಸ್ಟ್ಯಾಂಡ್, ಆ ಒಂದು ನಿಲುವನ್ನು ಎಲ್ಲ ರಾಷ್ಟ್ರಗಳು ತಾಳ್ತವೆ. ಅದರಿಂದ ಏನಾಗುತ್ತೆ, ಎಕ್ಸ್ಪ್ರಾಪ್ರಿಯೇಷನ್ ಆಫ್ ಫಾರಿನ್ ಪ್ರಾಪರ್ಟಿ, ಅದು ಫಾರಿನ್ ಪ್ರಾಪರ್ಟಿ ಆಗಿರ್ಬೋದು, ನಮ್ಮ ದೇಶದ ಪ್ರಾಪರ್ಟಿನೇ ಆಗಿರ್ಬೋದು, ಅದನ್ನು ಸ್ವಾಧೀನಪಡಿಸಿಕೊಳ್ಳೋ ಹಕ್ಕು ಆ ರಾಷ್ಟ್ರಕ್ಕೆ ಆ ರಾಷ್ಟ್ರದ ಸಾರ್ವಭೌಮಂಗೆ ಇದ್ದೇ ಇರುತ್ತೆ. ಅದು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಲ್ಲ. ಇದರಿಂದ ಏನಾಗರ್ಥ ಆಗುತ್ತೆ ಅಂದರೆ, ಸಾಮಾನ್ಯವಾಗಿ ಎಲ್ಲ ಸಂದರ್ಭಗಳಲ್ಲೂ ಅಥವಾ ಎಲ್ಲ ಪ್ರಕರಣಗಳಲ್ಲೂ ಸ್ವಾಧೀನಪಡಿಸ್ಕೊಂಡ್ರೆ ಅದು ವಿದೇಶಿ ಸ್ವತ್ತಾಗಿರ್ಬೋದು, ಆ ದೇಶದ ಸ್ವತ್ತೇ ಆಗಿರ್ಬೋದು, ಅದರ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕ್ಲೇಮ್ಸು ಬರೋದಿಲ್ಲ. ಇದು ಸಾಮಾನ್ಯ ನಿಯಮ ಈಗಿನ ರಾಷ್ಟ್ರಗಳ ಒಂದು ನಡವಳಿಕೆಗಳ ಆಧಾರದ ಮೇಲೆ. ಮುಂದುವರಿತಾ, ಆದರೆ ಇದಕ್ಕೆ ಕೆಲವು ಎಕ್ಸೆಪ್ಷನ್ಸ್ ಇದೆ, ಕೆಲವು ಅಪವಾದಗಳಿದ್ದಾವೆ. ಆ ಸಂದರ್ಭಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಕ್ಲೇಮ್ಸ್ ಮಾಡೋದು, ಪರಿಹಾರಗಳನ್ನ ಪಡೆಯೋದಕ್ಕೂ ಅವಕಾಶ ಇರುತ್ತೆ. ಯಾವಾಗ ಅದು ಬರುತ್ತೆ ಅಂದರೆ, ಯಾವಾಗ ಎಕ್ಸ್ಪ್ರಾಪ್ರಿಯೇಷನ್ನು ಪ್ರಾಪರ್ ಆಗಿದೆ, ಸೂಕ್ತವಾಗಿ ಸ್ವಾಧೀನಪಡಿಸ್ಕೊಳ್ಳಲಿಲ್ಲ ಅಂದರೆ ಆವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಲೇಮ್ಗಳು ಬರೋದು ಮತ್ತು ಅಂತಾರಾಷ್ಟ್ರೀಯ ವ್ಯಾಜ್ಯಗಳು ಸೃಷ್ಟಿಯಾಗೋದು, ಆ ಸಂದರ್ಭಗಳು ಬರ್ತವೆ. ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್ ವಾಟ್ ಆರ್ ದ ಎಸೆನ್ಷಿಯಲ್ಸ್ ಆಫ್ ಎ ವ್ಯಾಲಿಡ್ ಎಕ್ಸ್ಪ್ರಾಪ್ರಿಯೇಷನ್ ಆಫ್ ಎ ಪ್ರೈವೇಟ್ ಪ್ರಾಪರ್ಟಿ. ವಿದೇಶಿ ಸ್ವತ್ತುಗಳನ್ನು ರಾಷ್ಟ್ರ ಸ್ವಾಧೀನಪಡಿಸ್ಕೊಬೇಕು ಅಂದರೆ ಪ್ರಮುಖವಾದಂತಹ ನಿಬಂಧನೆಗಳನ್ನ ಪಾಲನೆ ಮಾಡಬೇಕು. ಯಾವ ಷರತ್ತುಗಳ ಬದ್ಧವಾಗಿ ಆ ಎಕ್ಸ್ಪ್ರಾಪ್ರಿಯೇಷನ್ ಮಾಡೋದಕ್ಕೆ ಅವಕಾಶ ಇದೆ. ಮೊದಲನೇದು, ಇಟ್ ಈಸ್ ಫಾರ್ ಪಬ್ಲಿಕ್ ಪರ್ಪಸ್. ಅದು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಸ್ವತ್ತುಗಳನ್ನು ಸ್ವಾಧೀನಪಡಿಸ್ಕೊಳ್ಬೇಕು.
ಫಸ್ಟ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್. ಮುಂದುವರಿತಾ, ಇನ್ ಅಕಾರ್ಡೆನ್ಸ್ ವಿತ್ ಡಿಕ್ಲೇರ್ಡ್ ನ್ಯಾಷನಲ್ ಪಾಲಿಸಿ, ಆ ರಾಷ್ಟ್ರದ ಒಂದು ನೀತಿ ಮುಂಚೆನೆ ಸ್ಪಷ್ಟವಾಗಿ ತಿಳಿಸಿರ್ಬೇಕು. ಈ ನೀತಿ ಇದೆ ನಮ್ಮದು, ಈ ಒಂದು ರಾಷ್ಟ್ರದ ನೀತಿ ಇದೆ, ಇದರ ಈ ನೀತಿಯ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ, ಈ ನೀತಿನ ಜಾರಿ ತರೋದಕ್ಕೋಸ್ಕರ ನಮ್ಗೆ ಈ ಸ್ವತ್ತುಗಳೆಲ್ಲ ಬೇಕು. ಅದರಿಂದ ನಾವು ಅದನ್ನ ಸ್ವಾಧೀನಪಡಿಸ್ಕೊಂತಿದ್ದೀವಿ. ವಿ ಆರ್ ಎಕ್ಸ್ಪ್ರೋಪ್ರಿಯೇಟಿಂಗ್ ಪ್ರಾಪರ್ಟೀಸ್ ಬಿಕಾಸ್ ಇಟ್ ಈಸ್ ರಿಕ್ವೈರ್ಡ್ ಆಸ್ ಪರ್ ಅವರ್ ನ್ಯಾಷನಲ್ ಪಾಲಿಸಿ. There will be different national policies. We want to establish more and more exclusive economic zones to promote export. ನಾವು ರಫ್ತನ್ನ ಹೆಚ್ಚು ಮಾಡೋದಕ್ಕೋಸ್ಕರ ವಿಶೇಷವಾದ ಆರ್ಥಿಕ ವಲಯಗಳನ್ನ ಸೃಷ್ಟಿ ಮಾಡಬೇಕು. ಅದಕ್ಕೋಸ್ಕರ ಏನು ಬೇಕು, ನಮಗೆ ಭೂಮಿ ಬೇಕು, ಜಾಗ ಬೇಕು. ನಾವು ಖಾಸಗಿ ವ್ಯಕ್ತಿಗಳಲ್ಲಿರುವಂತಹ ಭೂಮಿನ ನಾವು ಸ್ವಾಧೀನಪಡಿಸ್ಕೊಂತೀವಿ. ಡಿಕ್ಲೇರ್ಡ್ ನ್ಯಾಷನಲ್ ಪಾಲಿಸಿ ಈಗಾಗಲೇ ತಿಳಿಸಿರುವಂತಹ ಒಂದು ರಾಷ್ಟ್ರೀಯ ನೀತಿ, ಅದರ ಮೇಲೆ ನಾವು ಸ್ವಾಧೀನಪಡಿಸ್ಕೊಂತಿದ್ದೀವಿ ಖಾಸಗಿ ಸ್ವತ್ತುಗಳನ್ನ. ಆವಾಗ ಅದು ವ್ಯಾಲಿಡ್ ಆಗುತ್ತೆ. ಅದು ಸಾರ್ವಜನಿಕ ಉದ್ದೇಶಕ್ಕಾಗಿರಬೇಕು, ಮತ್ತೆ ಅದು ಯಾವೊಂದು ಡಿಕ್ಲೇರ್ಡ್ ನ್ಯಾಷನಲ್ ಪಾಲಿಸಿ, ಈಗಾಗಲೇ ತಿಳಿಸಿರುವಂತಹ ಒಂದು ರಾಷ್ಟ್ರೀಯ ನೀತಿ ಆಧಾರದ ಮೇಲೆ ಸ್ವತ್ತುಗಳನ್ನ ಸ್ವಾಧೀನಪಡಿಸ್ಕೊಬೇಕು. ಆವಾಗ ಮಾತ್ರ ಅದು ಒಂದು ನ್ಯಾಯಸಮ್ಮತವಾದಂತಹ ಮತ್ತು ಸೂಕ್ತವಾದಂತಹ ಸ್ವಾಧೀನ ಅಂತ ಪರಿಗಣಿಸಲಾಗುತ್ತೆ. ಮುಂದುವರಿತಾ, ನೋ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಏಲಿಯನ್ಸ್ ಅಂಡ್ ಸಿಟಿಸನ್ಸ್. ಆ ರಾಷ್ಟ್ರದ ಪ್ರಜೆಗಳ ಸ್ವತ್ತುಗಳನ್ನ ಒಂದು ರೀತಿ ಟ್ರೀಟ್ ಮಾಡೋದು, ಮತ್ತೆ ವಿದೇಶಿಯರ ಸ್ವತ್ತುಗಳನ್ನ ಬೇರೆ ರೀತಿ ಟ್ರೀಟ್ ಮಾಡೋದು, ಇದಕ್ಕೆ ಅವಕಾಶ ಇರೋದಿಲ್ಲ. ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಾಷ್ಟ್ರೀಕರಣಗೊಳಿಸೋದು, ಸ್ವಾಧೀನಪಡಿಸ್ಕೊಳ್ಳೋದಿದೆಯಲ್ಲ, ಅದು ನ್ಯಾಯಸಮ್ಮತವಾಗಿ ನಡೀಬೇಕು. ಇಟ್ ಶುಡ್ ಬಿ ಫೇರ್ಲಿ, ಇಟ್ ಈಸ್ ಟು ಬಿ ಡನ್. ಸೊ ಅದರಲ್ಲಿ ತಾರತಮ್ಯನ ದೇಶದ ಪ್ರಜೆಗಳಿಗೆ ಮತ್ತು ವಿದೇಶಿಯರ ಸ್ವತ್ತುಗಳಿಗೆ ನಡುವೆ ತಾರತಮ್ಯ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಯು ಕ್ಯಾನ್ ನಾಟ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಏಲಿಯನ್ಸ್ ಅಂಡ್ citizens as far as expropriation of property is concerned. Further, no discrimination between different foreign nationals. ಬರೀ ಪ್ರಜೆ ಮತ್ತು ವಿದೇಶಿಯರಿಗಷ್ಟೇ ಅಲ್ಲ, ಹಲವಾರು ಬೇರೆ ಬೇರೆ ರಾಷ್ಟ್ರದ ಪ್ರಜೆಗಳು ಒಂದು ರಾಷ್ಟ್ರದಲ್ಲಿ ಸ್ವತ್ತುಗಳನ್ನ ಹೊಂದಿರ್ತಾರೆ. ನಮಗೆ ಗೆಳೆಯ ರಾಷ್ಟ್ರಗಳ ಒಂದು ಸ್ವತ್ತುಗಳನ್ನ ಬೇರೆ ರೀತಿ ನಾವು ಟ್ರೀಟ್ ಮಾಡ್ತೀವಿ, ಮತ್ತೆ ನಮ್ಮ ವಿರೋಧಿಗಳು ಇರ್ತಾರಲ್ಲ, ಅಥವಾ ನಮ್ಮ ಜೊತೆ ಅಷ್ಟು ಒಳ್ಳೆಯ ಸಂಬಂಧ ಇಲ್ದಿರೋಂತಹ ರಾಷ್ಟ್ರಗಳ ಪ್ರಜೆಗಳ ಸ್ವತ್ತುಗಳನ್ನ ನಾವು ಬೇರೆ ರೀತಿ ಟ್ರೀಟ್ ಮಾಡ್ತೀವಿ. ಅವಕಾಶ. You should not discriminate between citizens and foreigners. At the same time, you should also not discriminate between foreigners of different nations. ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದ ವಿದೇಶಿಗಳ ಸ್ವತ್ತುಗಳನ್ನು ಅವರ ನಡುವೆ ತಾರತಮ್ಯ ಮಾಡಂಗಿಲ್ಲ. ಸ್ವಾಧೀನ ಪಡಿಸ್ಕೊಂತೀರಾ, ಅದಕ್ಕೊಂದು ಸಾಮಾನ್ಯ ನಿಯಮ ಇರಬೇಕು. ಆ ನಿಯಮದ ಪ್ರಕಾರ ಸ್ವಾಧೀನ ಪಡಿಸ್ಕೊಳ್ರಿ. ಸಾರ್ವಜನಿಕ ಉದ್ದೇಶ. ಆವಾಗ ಎಕ್ಸ್ಪ್ರಾಪ್ರಿಯೇಷನ್ ಇದೆಯಲ್ಲ, ಅದು ನ್ಯಾಯಸಮ್ಮತವಾದಂತಹ ಒಂದು ಸ್ವಾಧೀನಪಡಿಸಿಕೊಳ್ಳೋದು ಅಥವಾ ಎಕ್ಸ್ಪ್ರಾಪ್ರಿಯೇಷನ್ ಅಂತ ನಾವು ಪರಿಗಣನೆ ಮಾಡಬಹುದು. ಮುಂದುವರಿತಾ, ಶುಡ್ ನಾಟ್ ಬಿ ಅನ್ಜಸ್ಟ್ ಅಂಡ್ ಇರ್ರೆಗ್ಯುಲರ್. ಇದು ಅನ್ಯಾಯ ಮಾಡೋ ರೀತಿಯಲ್ಲಿ ಈ ಸ್ವಾಧೀನಪಡಿಸ್ಕೊಬಾರ್ದು, ಅನ್ಯಾಯ ಆಗಬಾರ್ದು. ಯಾರು ನ್ಯಾಯಸಮ್ಮತವಾಗಿ ಕಾನೂನು ನಿಯಮಗಳು, ತತ್ವಗಳು, ಪ್ರಕ್ರಿಯೆಗಳು ಇವುಗಳನ್ನು ಆಧರಿಸಿ, ಬೈ ಫಾಲೋಯಿಂಗ್ ದ ಡ್ಯೂ ಪ್ರೋಸೆಸ್ ಯು ಕ್ಯಾನ್ ಎಕ್ಸ್ಪ್ರಾಪ್ರಿಯೇಟ್ ದ ಪ್ರಾಪರ್ಟಿ. ಕಾನ್ಸ್ಟಿಟ್ಯೂಷನ್ಲಿ ಅದರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೀವಿ. ಸೊ ಮತ್ತೆ ಲ್ಯಾಂಡ್ ಲಾಸ್ ಮುಂದಕ್ಕೆ ಹೋಗ್ತೀರಾ ನೀವು, ಲ್ಯಾಂಡ್ ಲಾಸಲ್ಲೂ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಹೋಗ್ತೀರಾ, ಅದು ಬರುತ್ತೆ. ವಾಟ್ ಆರ್ ದ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಆಫ್ ವ್ಯಾಲಿಡ್ ಅಕ್ವಿಸಿಷನ್ ಆಫ್ ಪ್ರಾಪರ್ಟಿ. ಇವತ್ತು ನೀವು ನೋಡ್ಬೋದು ಹೈಕೋರ್ಟ್ನಲ್ಲಿ ತುಂಬ ವ್ಯಾಜ್ಯಗಳು ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆನೇ ಇದೆ, ಅದಕ್ಕೆ ಸಪ್ರೇಟ್ ಬೆಂಚಸ್ ಇದೆ. ಸೊ ಬಹಳಷ್ಟು ಪ್ರಮಾಣದಲ್ಲಿ ಲಿಟಿಗೇಷನ್ಸ್ ಇಲ್ಲಿ ಕಾಣಿಸುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗುತ್ತೆ, ಸೊ ಇವು ರಾಷ್ಟ್ರೀಯ ಕಾನೂನುಗಳೇ ಅನ್ವಯಿಸುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಕ್ಲೇಮ್ ಆಗಬೇಕು ಅಂದರೆ ಸ್ವತ್ತು ವಿದೇಶಿ ಸ್ವತ್ತಾಗಿರಬೇಕು. ಅದನ್ನು ಕೂಡ ರಾಷ್ಟ್ರೀಯ ಕಾನೂನಲ್ಲೇ ಆ ವ್ಯಾಜ್ಯಗಳನ್ನ ಇತ್ಯರ್ಥಪಡಿಸ್ತಾರೆ. ಆದರೆ ಯಾವಾಗ ಆ ಒಂದು ಸ್ವಾಧೀನಪಡಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ನ್ಯಾಯಸಮ್ಮತವಾಗಿರಬೇಕು. ಈ ತಿಳಿಸಿದಂತಹ ಎಸೆನ್ಷಿಯಲ್ ಕಂಡೀಷನ್ಸ್, ಅವಶ್ಯಕ ನಿಬಂಧನೆಗಳಿಗೆ ಒಳಪಟ್ಟು ಆ ಸ್ವಾಧೀನಪಡಿಸ್ಕೊಂಡ್ರೆ ಸ್ವತ್ತುಗಳನ್ನ, ಆವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕ್ಲೇಮು ಬರೋದಿಲ್ಲ. ಮತ್ತೆ ಅಪ್ರಾಪ್ರಿಯೇಟ್ ಕಾಂಪನ್ಸೇಷನ್, ಸೂಕ್ತವಾದಂತಹ ಪರಿಹಾರಗಳನ್ನ ಕೊಡಬೇಕು. ಸ್ವತ್ತನ್ನು ನೀವು ಖಾಸಗಿ ವ್ಯಕ್ತಿಯಿಂದ ಸ್ವಾಧೀನಪಡಿಸ್ಕೊಬೇಕು ಅಂದ್ರೆ ರಾಷ್ಟ್ರ ಸೂಕ್ತವಾದಂತಹ ಪರಿಹಾರ ಅವರಿಗೆ ಕೊಡಬೇಕು. ಈ ಎಲ್ಲ ಅಂಶಗಳನ್ನ ಒಳಗೊಂಡಂತಹ ಒಂದು ಸ್ವಾಧೀನ ಪ್ರಕ್ರಿಯೆ ಇದೆಯಲ್ಲ, ಆ ಸ್ವಾಧೀನ ಪ್ರಕ್ರಿಯೆನ ವ್ಯಾಲಿಡ್, ಅದು ನ್ಯಾಯಸಮ್ಮತ ಅಂತ ಪರಿಗಣಿಸಲಾಗುತ್ತೆ ಅಂತಾರಾಷ್ಟ್ರೀಯ. ಸೊ ಮುಂದುವರಿತಾ, ಇಫ್ ಅಟ್ ಆಲ್ ಕಾನ್ಸಿಕ್ವೆನ್ಸಸ್ ಆಫ್ ಅನ್ಲಾಫುಲ್ ಎಕ್ಸ್ಪ್ರಾಪ್ರಿಯೇಷನ್. ಹೌದು, ಕಾನೂನುಸಮ್ಮತವಾಗಿ ನೀವು ಎಕ್ಸ್ಪ್ರಾಪ್ರಿಯೇಷನ್ ಮಾಡ್ಕೊಂಡ್ರೆ ಈಗಿನ ರಾಷ್ಟ್ರಗಳ ನಡವಳಿಕೆ ಏನು ಅಂದರೆ, ಆ ರಾಷ್ಟ್ರದ ಕಾನೂನುಗಳ ಪ್ರಕಾರನೇ ಅವೆಲ್ಲ ತೀರ್ಮಾನ ಆಗುತ್ತೆ, ಅಂತಾರಾಷ್ಟ್ರೀಯ ಕ್ಲೇಮ್ಗಳು ಬರೋದಿಲ್ಲ ಅಲ್ಲಿ.
ಆದರೆ ಕೆಲವು ಸರ್ತಿ ಅನ್ಲಾಫುಲ್ ಈ ಎಸೆನ್ಷಿಯಲ್ ಕಂಡೀಷನ್ಸ್ ಎಷ್ಟೊತ್ತು ತಿಳಿಸಿದ್ವಲ್ಲ ಆ ನಿಯಮಗಳನ್ನ ಮೂಲೆಗೆ ತೂರಿ ಗಾಳಿಗೆ ತೂರಿ ನೀವೇನಾರ ಎಕ್ಸ್ಪ್ರಾಪ್ಯುಲೇಷನ್ ಮಾಡ್ಕೊಂಡ್ರಿ ಸ್ವಾಧೀನಪಡಿಸ್ಕೊಂಡ್ರೆ ಆವಾಗ ಅಂತಾರಾಷ್ಟ್ರೀಯ ಕ್ಲೇಮ್ಗಳು ಬರ್ತಾವ, ಬಂದರೆ ಯಾವ ರೀತಿಯ ಕ್ಲೇಮ್ಗಳನ್ನ ಇತ್ಯರ್ಥ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ ಕೆಲವು ಅಂಶಗಳನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಇನ್ ಅಡಿಷನ್ ಟು ಕಾಂಪನ್ಸೇಷನ್, ಆ ಕಾನೂನು ಬಾಹಿರವಾಗಿ ಈ ತತ್ವಗಳನ್ನ ಮೀರಿ ಸ್ವಾಧೀನಪಡಿಸ್ಕೊಂಡ್ರೆ ಯಾವ್ದಾರು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಲೇಮ್ ಬರುತ್ತೆ. ಹೆಂಗೆ? ಇನ್ ಅಡಿಷನ್ ಟು ಕಾಂಪನ್ಸೇಷನ್, ಅಪ್ರಾಪ್ರಿಯೇಟ್ ಕಾಂಪನ್ಸೇಷನ್ ಅಷ್ಟೇ ಅಲ್ಲ, ಅದನ್ನು ಮೀರಿ ಡ್ಯಾಮೇಜಸ್ ಫಾರ್ ಲಾಸ್ ಟು ಬಿ ಪೇಡ್, ಆ ವ್ಯಕ್ತಿ ಯಾರ ಸ್ವತ್ತುಗಳನ್ನ ಕಳ್ಕೊಂತಾನಲ್ಲ ಅವನಿಗೆ ಬರೀ ಕಾಂಪನ್ಸೇಷನ್ ಅಷ್ಟೇ ಅಲ್ಲ, ಅದರಿಂದ ಬೇರೆ ಏನೇನು ನಷ್ಟಗಳಾಗಿರ್ತದೋ ಅವನಿಗೆ ಆ ಎಲ್ಲ ನಷ್ಟ ಕೂಡ ಭರ್ತಿ ಮಾಡ್ಕೊಡ್ಬೇಕು ಅಥವಾ ಪರಿಹಾರ ಮಾಡಿಕೊಡ್ಬೇಕು. ಇದು ರಾಷ್ಟ್ರದ ಒಂದು ಹೊಣೆಗಾರಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಮತ್ತೆ ಇದ್ರ ಬಗ್ಗೆ ವಿವಾದಗಳು ಬರ್ತದಲ್ಲ, ಈ ಕ್ಲೇಮ್ಸ್ ವಿವಾದ ಬರ್ತಾವಲ್ಲ, ಡಿಸ್ಪ್ಯೂಟ್ಸು, ಅದನ್ನ ಹೆಂಗೆ ಸಾಲ್ವ್ ಮಾಡೋದು, ಯಾವ ರೀತಿಯ ರಾಜ್ಯಗಳನ್ನ ಇತ್ಯರ್ಥ ಮಾಡ್ಕೊಳ್ತಾರೆ? ಥ್ರೂ ನೆಗೋಷಿಯೇಷನ್. ಡಿಪ್ಲೊಮ್ಯಾಟಿಕ್ ಲೆವೆಲಲ್ಲಿ ರಾಜತಾಂತ್ರಿಕ ಮಟ್ಟದಲ್ಲಿ ನೆಗೋಷಿಯೇಷನ್ಸ್ ಮಾಡಿಕೊಂಡು ಮಾತುಕತೆ ಮಾಡಿಕೊಂಡು ಬಗೆಹರಿಸ್ಕೊಬೋದು, ಅಥವಾ ಬೈಲಾಟ್ರಲ್ ಟ್ರೀಟೀಸ್ ದ್ವಿಪಕ್ಷೀಯ ಒಪ್ಪಂದಗಳು ಮಾಡಿಕೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಬೋದು, ಅಥವಾ ಒಂದು ಕಾಮರ್ಸ್ ಟ್ರೀಟಿ ವ್ಯಾಪಾರಿ ಒಪ್ಪಂದ ಅಥವಾ ಫ್ರೆಂಡ್ಶಿಪ್ ಟ್ರೀಟಿ ಗೆಳೆತನದ ಒಪ್ಪಂದ ಮಾಡಿಕೊಂಡು ನೀವು ಮ್ಯೂಚುವಲ್ ಆಗಿ ಈ ರೀತಿ ನಮ್ಮ ಪ್ರಕ್ರಿಯೆಗಳು ಎಕ್ಸ್ಪ್ರಾಪ್ರಿಯೇಷನ್ ಆಫ್ ಪ್ರಾಪರ್ಟೀಸ್ ಸ್ವತ್ತು ಸ್ವಾಧೀನಪಡಿಸ್ಕೊಳ್ಳೋ ರೀತಿಯಲ್ಲಿ ಈ ನಿಯಮಗಳನ್ನ ಇಬ್ಬರು ಪಾಲನೆ ಮಾಡೋಣ ಅಂತ ಬೇಕಾದ್ರೂ ಅವರು ಸೆಟ್ಲ್ ಮಾಡ್ಕೊಬೋದು. ದಟ್ ಈಸ್ ವಿತ್ ರೆಸ್ಪೆಕ್ಟ್ ವೆನೆವರ್ ದೇರ್ ಇಸ್ ನಾಟ್ ಗೋಯಿಂಗ್ ಟು ಬಿ appropriation of property fulfilling all the requirements of international law. ಮುಂದುವರಿತಾ ಪ್ರಾವಿಷನ್ಸ್ ಫಾರ್ ಕನ್ಸಲ್ಟೇಷನ್ ಬಿಟ್ವೀನ್ ದ ಪಾರ್ಟೀಸ್. ಯಾವುದೇ ಆ ಥರ ವ್ಯಾಜ್ಯಗಳು ಬಂದರೆ ಇಬ್ಬರು ಕನ್ಸಲ್ಟೇಷನ್ ಒಬ್ಬರೊಬ್ಬರು ಮಾತಾಡ್ಕೊಂಡು ಯಾರು ಎಕ್ಸ್ಪರ್ಟ್ಸ್ನ ಅಪಾಯಿಂಟ್ ಮಾಡ್ತಾರೋ ಆ ಟ್ರೀಟಿ ಪ್ರಕಾರ ಕನ್ಸಲ್ಟೇಷನ್ ಮಾಡಿಕೊಂಡು ಟ್ರೀಟಿಯ ಆ ಒಂದು ವ್ಯಾಜ್ಯನ ಇತ್ಯರ್ಥ ಮಾಡ್ಕೊಳ್ಳೋದು ಕೂಡ ಅವಕಾಶಗಳು ಇರ್ತದೆ. ಅಂದರೆ ಆದರೆ ಈ ಎಲ್ಲ ವಿಷಯಗಳು ಎಲ್ಲಿ ಜನರಲ್ ಆಗಿ ಇದಕ್ಕೆ ನಿಯಮಗಳು ನಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಅದು ಖಾಸಗಿ ಅಂತಾರಾಷ್ಟ್ರೀಯ ಕಾನೂನು, ಪ್ರೈವೇಟ್ ಇಂಟರ್ನ್ಯಾಷನಲ್. ನಾವು ಈ ಒಂದು ಸಬ್ಜೆಕ್ಟ್ ಶುರು ಮಾಡಿದಾಗ ಫಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಬ್ರಾಡ್ಲಿ ವಿ ಡಿವೈಡ್ ದ ಇಂಟರ್ನ್ಯಾಷನಲ್ ಲಾ ಇಂಟು ಪ್ರೈವೇಟ್ ಇಂಟರ್ನ್ಯಾಷನಲ್ ಲಾ, ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ. ನಮಗೆ ಪ್ರಿಸ್ಕ್ರೈಬ್ ಮಾಡಿರೋ ಸಿಲೆಬಸ್ಸು ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ. ಪ್ರೈವೇಟ್ ಇಂಟರ್ನ್ಯಾಷನಲಲ್ಲಿ ಈ ಎಕ್ಸ್ಪ್ರಾಪ್ರಿಯೇಷನ್ ಆಫ್ ಪ್ರಾಪರ್ಟಿಗೆ ಯಾವ ರೀತಿ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಆ ವ್ಯಾಜ್ಯಗಳನ್ನೆಲ್ಲ ಯಾವ ರೀತಿ ಇತ್ಯರ್ಥ ಆಗುತ್ತೆ ಅನ್ನೋದನ್ನೆಲ್ಲ ಆ ಡೀಟೇಲ್ ಆಗಿ ಆ ಪ್ರೈವೇಟ್ ಇಂಟರ್ನ್ಯಾಷನಲ್ ಅಲ್ಲಿ ನೇಮಗಳು. ಸೊ ನಿಮ್ಗೆ ಏನಾರ ಶಾರ್ಟ್ ನೋಟ್ಸ್ ಕ್ವಶನ್ಸ್ ಕೇಳಿದ್ರೆ ಎಕ್ಸಾಮ್ಸಲ್ಲಿ ಈ ಕೆಲವು ಅಂಶಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಆ ಪ್ರಶ್ನೆಗೆ ಸಫಿಷಿಯಂಟ್ ಉತ್ತರ ಆಗುತ್ತೆ. ಮತ್ತು ಈ ಎಕ್ಸ್ಪ್ಲನೇಷನ್ಸ್ ವಿತ್ ಎಕ್ಸಾಂಪಲ್ಸ್ ನೀವು ಬರ್ತಾರೆ ಮೋರ್ ಅಪ್ರಾಪ್ರಿಯೇಟ್. ಸೊ ವಿತ್ ದಿಸ್ ವಿ ಆರ್ ಕನ್ಕ್ಲೂಡಿಂಗ್ ಅವರ್ ಕ್ಲಾಸ್ ಆನ್ ದ ಟಾಪಿಕ್ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ಎಕ್ಸ್ಪ್ರಾಪ್ರಿಯೇಷನ್ ಆಫ್ ಫಾರಿನ್ ಪ್ರಾಪರ್ಟಿ. ಫಾರಿನ್ ಪ್ರಾಪರ್ಟಿ ಅಂದರೆ ಪ್ರಾಪರ್ಟಿ ಓನ್ ಬೈ ಫಾರಿನ್ ಸ್ಟೇಟ್ ಆರ್ ಬೈ ಫಾರಿನರ್ ಇನ್ ಎ ಪರ್ಟಿಕ್ಯುಲರ್ ಸ್ಟೇಟ್. ಯಾವ ರೀತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸ್ಟೇಟ್ಗೆ, ಜನರಲ್ ಆಗಿ ಅದು ರಾಷ್ಟ್ರೀಯ ಕಾನೂನು ಅಡಿಯಲ್ಲೇ ಆ ವ್ಯಾಜ್ಯಗಳೆಲ್ಲ ಇತ್ಯರ್ಥ ಆಗುತ್ತೆ. ಅದರಿಂದ ಅಂತಾರಾಷ್ಟ್ರೀಯ ಕ್ಲೇಮ್ಗಳು ಬರೋದಿಲ್ಲ. ಆದರೆ ಈ ಅಂತಾರಾಷ್ಟ್ರೀಯ ಕಾನೂನು ತಿಳಿಸಿರುವಂತಹ ನಿಯಮಗಳನ್ನ ಗಾಳಿಗೆ ತೂರಿ ಏನಾರ ಸ್ವಾಧೀನಪಡಿಸ್ಕೊಂಡಿದ್ದಾರೆ ಸ್ವತ್ತುಗಳು, ವಿದೇಶಿ ಸ್ವತ್ತುಗಳನ್ನ, ಅಂದರೆ ಅವಾಗ ಕೆಲವು ಸಂದರ್ಭಗಳು ಇಂಟರ್ನ್ಯಾಷನಲ್ ಕ್ಲೇಮ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಲೇಮ್ಗಳು ಬರ್ಬೋದು. ಬಂದರೂ ಅದನ್ನು ನೆಗೋಷಿಯೇಷನ್ ಮೂಲಕ ಮತ್ತು ಟ್ರೀಟೀಸ್ ಮೂಲಕ ಮತ್ತು ಕನ್ಸಲ್ಟೇಷನ್ ಮೂಲಕ ಬಗೆಹರಿಸ್ಕೊಳ್ಳೋಕ್ಕೆ ಅವಕಾಶಗಳನ್ನ ಪ್ರೈವೇಟ್ ಇಂಟರ್ನ್ಯಾಷನಲ್ ತಿಳಿಸಿರುವಂಥ ನಿಯಮಗಳ ಪ್ರಕಾರ ಮಾಡ್ಕೊಬೋದು. ಇಷ್ಟನ್ನು ನೀವು ತಿಳ್ಕೊಂಡ್ರೆ ದಟ್ ಈಸ್ ಸಫಿಷಿಯಂಟ್ ಆಸ್ ಆಫ್ ವಿತ್ ದಿಸ್ ಐ ವಿಲ್ ಕಂಕ್ಲೂಡ್ ದ ಕ್ಲಾಸ್. ದ ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಆಬ್ಲಿಗೇಷನ್ಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ವಿತ್ ರೆಸ್ಪೆಕ್ಟ್ ಟು ಫಾರಿನ್ ಡೆಟ್ಸ್. ಇದರ ಬಗ್ಗೆ ಕೆಲವು ಥಿಯರಿ ಸಿದ್ಧಾಂತಗಳಿದ್ದಾವೆ, ವ್ಯತಿರಿಕ್ತವಾದಂತಹ ಒಂದಕ್ಕೊಂದು ವಿರುದ್ಧವಾದಂತಹ ಸಿದ್ಧಾಂತಗಳಿದ್ದಾವೆ. ಅವುಗಳ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮುಂದಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ಸ್ ಟು ಆಲ್ ಆಫ್ ಯು.